ನಮಸ್ಕಾರ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಈ ಮಣ್ಣಿಗೆ ಬಂದವ್ರನ್ನ ಯಾವತ್ತೂ ನಾವು ಅವಮರ್ಯಾದೆ ಮಾಡಿಲ್ಲ. ಯಾರಿಗೂ ನಾವು ವಾಪಸ್ ಹೋಗಿ ಅಂತ ಬಲವಂತಾಗಿ ಕತ್ತಿ ಹಿಸುಕಿ ತಳ್ಳಿಲ್ಲ. ಇದು ಕನ್ನಡ ಮಣ್ಣಿನ ಸಂಸ್ಕೃತಿ. ಇದು ಕನ್ನಡಿಗರ ಒಂದು ವಿಶಾಲ ಹೃದಯವಂತಿಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಣ್ಣ ವಿಡಿಯೋ ಜಲಕ್ಕಿದೆ, ರಪ್ ಅಂತ ನೋಡ್ಕೊಂಡ್ಬಂದ್ಬಿಡಿ. ಅದೇನಂದ್ರೆ ವಿಷಯ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಕನ್ನಡಿಗರೇ, ಈ ವಿಷಯ ಒಂದು ನೀವು ಕೇಳಬೇಕು, ಗೌರವವಾಗಿ ತೆಗಿಬೇಕು. ವಿಷಯ ಏನಂದ್ರೆ, ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ ಬಂದ್ರೆ ಎಲ್ಲ ಭಾಷೆ ತರನು ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಕನ್ನಡ ಬಿಟ್ಟರೆ ಬೇರೆ ಭಾಷೆ ಮಾತಾಡಬಾರ್ದು ಅಂತ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ದಯವು ಮಾಡಿ ಗವರ್ಮೆಂಟ್ ಒಂದು ವಿಷಯ ತಗೊಳ್ಬೇಕು. ಏನಂದ್ರೆ, ಇಂತ ಏನು ರೂಲ್ ಇದ್ರೆ, ಅಲ್ಲಿ ಕನ್ನಡ ಮಾತಾಡ್ಬೇಕಂತ ರೂಲ್ ಇದ್ರೆ ದಯವು ಮಾಡಿ ಆ ರೂಲ್ ಅನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಎಲ್ಲ ಭಾಷೆ ನಿಮ್ಮ ಕನ್ನಡ ಎಲ್ರಿಗೂ ಬರ್ಬೇಕು ಅಂತ ಹೇಳಿದ್ಯಾ? ಅಲ್ಲಿ ಕೆಲಸಕ್ಕೆ ಬರ್ತಾರೆ, ಕನ್ನಡದಲ್ಲಿ ಕೆಲಸಕ್ಕೆ ಬರ್ತಾರೆ, ಅವ್ರಿಗೆ ಕನ್ನಡ ಬರ್ಬೇಕಂತ ಹೇಳಿದ್ಯಾ? ಇಲ್ಲಲ್ಲ, ಮಲಯಾಳಂ ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಕೊಂಗಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಎಲ್ಲ ಮಾತಾಡ್ಬೇಕು. ಅವರು ಕನ್ನಡ ಸಿಗ್ಲಿಕ್ಕಿಲ್ಲಲ್ಲ. ಹಾಗೇನು ರೂಲ್ ಇದ್ದ ಕ್ಯಾನ್ಸಲ್ ಮಾಡಿ ಅಣ್ಣ, ಅದು ಸರಿಯಲ್ಲ. ನೀವು ಹೋಗೋಗಲಿ ಕರ್ನಾಟಕ ಪ್ರೇಮಿಗಳು ಬಂದು ಕರ್ನಾಟಕ ರಕ್ಷಣಾ ಟೀಮ್ ಅಂತ ಹೇಳಿ ಅದೇನು ಒಳ್ಳೇದಲ್ಲ. ಕನ್ನಡ ನಮ್ಗೆ ಗೊತ್ತು, ಕನ್ನಡ ಮಾತಾಡ್ತಿಲ್ಲ. ಮಲಯಾಳಿಯನ್ನು ನೋವು ಮಾಡ್ತಾರೆ, ಕನ್ನಡ ಹಿಂದಿ ನೋಡಿ ನೋಡಿ ಮಾಡಿ பேசுறோம். ಕನ್ನಡದಲ್ಲಿ ಇಲ್ಲಿ ಅವಕ್ಕೆ ಅರಿಯಿಲ್ಲ. ಓಕೆ ಬ್ರೋ, ಓಕೆ ಬ್ರೋ ಅಲ್ಲ, ಓಕೆ ಗವರ್ಮೆಂಟ್ ಇಂತ ರೂಲ್ ಇದ್ರೆ ಅದು ಕ್ಯಾನ್ಸಲ್ ಮಾಡಿ. ಗಾಡ್ಸ್ ಓನ್ ಕಂಟ್ರಿಯ ಈ 3 ಕಂಟ್ರಿ ನನ್ನ ಮಕ್ಕಳು ಏನು ಮಾತಾಡಿದ್ರು ಅಂತ ನೀವು ನೋಡಿದ್ರೆ, ಕರ್ನಾಟಕದ ಇತಿಹಾಸ ಗೊತ್ತಿಲ್ಲದ ಮೇಲೆ, ಕನ್ನಡದ ಚರಿತ್ರೆ ಗೊತ್ತಿಲ್ಲದ ಮೇಲೆ, ರೋಡಿನ ಕಾರ್ನರ್ನಲ್ಲಿ ಬೇಕರಿನಲ್ಲಿ ಟೀ ಮಾರ್ಕೊಂಡಿರೋ ನೀವು ನನ್ನ ಮಕ್ಕಳ ಟೀ ಮುಚ್ಕೊಂಡಿರಬೇಕು. 60-70% ಕನ್ನಡಿಗರೇ ತುಂಬಿರೋ ಈ ಬೆಂಗಳೂರು ಸಿಟಿನಲ್ಲಿ ಕೇವಲ 5-7% ಇರೋ ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ. ದಯವಿಟ್ಟು ರೂಲ್ಸನ್ನು ತೆಗೀರಿ, ಕನ್ನಡನ ಮಾತಾಡಲೇಬೇಕು ಅನ್ನೋದನ್ನು ತೆಗೆದಾಕಿ ಅಂತ ಕ್ವಶನ್ ಮಾಡ್ತಿದ್ದೀರಾ. ಅಂದರೆ ನನ್ನ ಮಾರತಳ್ಳಿ, BTM ಲೇಔಟು, ಕೋರ್ಮಂಗ್ಲ, ಇಂದ್ರನಗರ ಎಲ್ಲ ನಿಂಗುಲಾಣಂ ನೀವೇ ಇರೋದಲ್ವಾ? ಯಾಕೆ ಇಲ್ಲಿ ಎಲ್ಲರೂ ಬಂದು ಸೇರ್ಕೊಂಡಿದ್ದೀರಿ ಅಂತ ನಾವು ಕ್ವಶನ್ ಮಾಡಿದ್ದೀವಾ? 50% ಆಫ್ ದ ಮೈಗ್ರೇಟೆಡ್ ಕೇರಳಿಯನ್ಸ್ ದೇ ಸೆಲೆಕ್ಟ್ ಕರ್ನಾಟಕ ಟು ಸೆಟಲ್ ದೇಯರ್ ಲೈಫ್. ಬೆಂಗಳೂರಲ್ಲಿ 20-30% ಆಫ್ ಬಿಸ್ನೆಸ್ ಮಾಡ್ತಾ ಇರೋದು ನೀವು. ಅರಬ್ ಕಂಟ್ರೀಸ್ ಇಂದ ಡೇಟ್ ತರ್ತೀರಾ, ಅಲ್ಲಿ ಈಟರೀಸ್ಗಳನ್ನ ತಂದಿಡ್ತೀರಾ, ಇಲ್ಲಿ ಬೇಕರಿಗಳನ್ನ ಮಾಡ್ತೀರಾ, ಹೈಪರ್ ಮಾರ್ಕೆಟ್ಗಳನ್ನ ಮಾಡಿ ಬಿಸ್ನೆಸ್ ಮಾಡಿ ಬೆಳೆಯೋದಕ್ಕೆ ಕರ್ನಾಟಕ ಬೇಕು, ಟೀ ಮಾರಿ ಮಾರೋದಕ್ಕೆ ಕಾವೇರಿ ನೀರು ಬೇಕು. ಆದರೆ ಕರ್ನಾಟಕದಲ್ಲಿ ಕನ್ನಡದ ಕಾನೂನನ್ನು ತೆಗಿಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ನಿಮಗೆ ತಾಕತ್ತು ದಮ್ಮು ಅಂತ ಇದ್ರೆ ವಿಧಾನಸೌಧದಲ್ಲಿ ಕನ್ನಡ ಪ್ರಾಧಿಕಾರ ಅಂತ ಒಂದು ಆಫೀಸ್ ಇರುತ್ತೆ, ಅಲ್ಲೋಗಿ ನೇರವಾಗಿ ನಿಮ್ಮ ಈ ಮಾತನ್ನ, ನಿಮ್ಮ ಈ ಒಂದು ಪ್ರಶ್ನೆನ ಕೇಳಿ. ಕನ್ನಡ ಪರ ಹೋರಾಟಗಾರರು ಯಾರೇ ಇದ್ರೂ ಕೂಡ, ಕನ್ನಡ ಪರ ಧ್ವನಿ ಇತ್ತವ್ರು ಯಾರೇ ಇದ್ರೂ ಕೂಡ, ಇಂಥವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾರಿದ್ದಾರೆ ಈ 3 ಜನ, ನೀವು ದಯವಿಟ್ಟು ಟೀ ಮುಚ್ಕೊಂಡು ಟೀ ಮಾರಿ, ಇಲ್ಲ ಅಂದರೆ ಗಾಡ್ಸ್ ಓನ್ ಕಂಟ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಮನಸ್ಸಿಲಾಯೋ ಏನಂತೀರಾ?